ಫಾಲ್ಸ್ ಕೇಸ್ಗಳಲ್ಲಿ ತಾಯಿ ಅವರ ಮಕ್ಕಳನ್ನ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂಡು ತಂದೆ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂತವು ನೂರಾರು ಕೇಸ್ಗಳಿದಾವೆ. ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ. ಲೇಡಿ ವಿಲ್ ಗೋ ಟು ದ ಎಕ್ಸ್ಟೆಂಟ್ ಆಫ್ ಯೂಸಿಂಗ್ ದೇರ್ ಓನ್ ಚೈಲ್ಡ್. ದೇರ್ ಹ್ಯಾವ್ ಬಿನ್ ಸೆಟಲ್ಮೆಂಟ್ಸ್ ಆಫ್ಟರ್ ದಟ್. ಸೆಟಲ್ಮೆಂಟ್ ಮಾಡ್ಕೊಂತಾ ಇದಾರೆ, ಅದ್ರ ಅರ್ಥ ಏನು? ದ ಕೇಸ್ ವಾಸ್ ಫಾಲ್ಸ್ ಅಂತ ಅಲ್ವೇ? ಬಹಳಷ್ಟು ಕೇಸ್ಗಳು ಫಾಲ್ಸ್ ಪೋಕ್ಸೋ ಕೇಸ್ಗಳಾಗಿದ್ದಾವೆ. ಪೋಕ್ಸೋ ಇಸ್ ಅನದರ್ ಲಾ ವಿಚ್ ಇಸ್ ಬೀಂಗ್ ಮಿಸ್ಯೂಸ್ಡ್. The 376 rape is another law which is being misused. I am not saying that there are no genuine cases, because the false cases, abuse of law is becoming more. Even the genuine cases are being subdued. ಅಂದ್ರೆ ತಪ್ಪು ಸುಳ್ಳು ಕೇಸುಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಿಜವಾದ ಕೇಸುಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಟೆನ್ಷನ್ ಸಿಗ್ತಾ ಇಲ್ಲ. ಆ ರೀತಿಯ ಒಂದು ಮಟ್ಟಕ್ಕೆ ಯಾಕೆ ಹೋಗ್ಬೇಕು ಅಂದ್ರೆ, ಅನ್ಲೆಸ್ ಐ ಡೂ ದಿಸ್ ಐ ವಿಲ್ ನಾಟ್ ಗೆಟ್ ಜಸ್ಟಿಸ್. ಇದು ಜಸ್ಟಿಸ್ ಅನ್ನೋದಕ್ಕಿಂತ ಜಾಸ್ತಿ ಅವೆಂಜ್ಮೆಂಟ್ ಅಂತ ಆಗೋಗಿದೆ, ಅಂದ್ರೆ ರೆಕ್ಕಿಂಗ್ ಆಫ್ ವೆಂಜನ್ಸ್.